ನೆನ್ಪಿರೋ ತರ ಇಟ್ಕೊಳ್ಳಿ ಅಂತ ಹೇಳಿದ್ರು. ಗುರ್ತಿಟ್ಕೊಳ್ಳಿ ಅಂತ ಹೇಳಿದ್ರು. ಇದು ನಿನಗ್ ಚೆನ್ನಾಗ್ ನೆನ್ಪಿದ್ಯಲ್ಲ. ಥ್ಯಾಂಕ್ಸ್ ಮಾಮ್. ಹಾಗಂದ್ಮೇಲೆ ಏನ್ ಗುರ್ತಿಟ್ಕೋಬೇಕು ಅಂತ ತಲೆ ಚಚ್ಕೋತಾ ಇದೀಯಾ? ನಿಜನೇ ಅಲ್ವಾ ಮಾಮ್? ಏಯ್, ನಿನಗ್ ಸ್ವಲ್ಪನೂ ಕಾಮನ್ ಸೆನ್ಸ್ ಅನ್ನೋದೇ ಇಲ್ವಾ? ಯಾಕಿಲ್ಲ, ಅದ್ಭುತವಾಗಿದೆ. ಗುರುಗಳು ನೈನಿಗೆ ಯಾಕೆ ಹಾಗೆ ಹೇಳಿದ್ರು ಅಂತ ಈ ಮನೆಯಲ್ಲಿ ಯಾರಿಗೂ ಅರ್ಥ ಆಗಿಲ್ಲ. ಆದ್ರೆ ನಾನ್ ಹೇಳ್ತೀನಿ. ನಿಜನಾ? ಏನದ್ ಹೇಳು. ಗುರ್ತು ಅಂದ್ರೆ ಸಿಂಬಲ್. ಇದ್ರ ಆಧಾರದ ಮೇಲೆ ನೀವು ಭವಿಷ್ಯದಲ್ಲಿ ಹೆಜ್ಜೆ ಇಡ್ಬೇಕು ಅಂತ ಹೇಳಿದ್ರು. ಏನ್ ಮಾಮ್ ಈ ತರ ಲುಕ್ಕು? ಹೊಡಿತೀರ ಹೇಗೆ? ಇಲ್ಲ ಕದ್ದ, ಆಗಾಗ ನೀನೇ ನನಗಿಂತ ಶಾರ್ಪ್ ಆಗಿ ಯೋಚಿಸ್ತೀಯಾ ಅಂತ ಮೆಚ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಅಂದ್ರೆ ಈಗ ನೈನಿ ಸೂಚನೆಗಳು, ಗುರುತು, ಸಿಗ್ನಲ್ಸು ಇದನ್ನೇ ಆಧಾರವಾಗಿಟ್ಕೊಂಡು ಹೆಜ್ಜೆ ಇಡ್ತಾಳೆ ಅಂತ ನೀನ್ ಹೇಳ್ತೀಯ? ಎಸ್ ಮಾಮ್. ಅವಳಿಗೆ ಗುರುಗಳು ಹಾಗೆ ಹೇಳಿದ್ರು ಅಂದ್ರೆ ಅವ್ರಿಗೂ ಕೂಡ ಏನೋ ರಹಸ್ಯ ಗೊತ್ತಿದೆ ಅಂತ ಅರ್ಥ ಅಲ್ವಾ? ಅಷ್ಟೇ ಅಲ್ವಾ ಮಾಮ್? ಆದ್ರೆ ಹೇಳಲ್ಲ. ಮೀಸೇನು ಗಡ್ಡನು ತುಂಬಾನೇ ಹೆಚ್ಚಾಗಿ ಬೆಳ್ಕೊಂಡಿರೋದ್ರಿಂದ ಸ್ಮೈಲ್ ಮಾಡಿದ್ರೆ ಗೊತ್ತಾಗಲ್ಲ. ನಾನ್ ಕಂಡು ಹಿಡಿತೀನಿ ಬಿಡು. ಓಂ ನಮಃ ಶಿವಾಯ. ವಿಶಾಲಾಕ್ಷಿ, ಬಾಬಾ ಬಾ. ಏನ್ ದೊಡ್ಡಮ್ಮ, ನನ್ಗೋಸ್ಕರನೇ ಕಾಯ್ತಿರೋ ತರ ಖುಷಿ ಪಡ್ತಿದ್ಯಾ? ಕನ್ಫ್ಯೂಸ್ಡ್ ಕ್ಯಾರೆಕ್ಟರ್ಸ್ ಎಲ್ಲ ಮನೆಗ್ ಬಂದ್ರೆ ಮಜಾ ತಗೋಬಹುದು ಅಂತ ಹಾಸಿನ್ಯಾಕ ಅನ್ಕೋತಾರೆ. ಅಂದ್ರೆ ವಿಶಾಲಾಕ್ಷಿ ಕೂಡ ಗೊಂದಲಕ್ಕೆ ಸಿಗಾಕೋತಾಳೆ ಅಂತ ಇದ್ಯಾ? ಈ ಮಾಯಾವಿ ಹುಡುಗಿ ಅಲ್ಲ ಕಣೋ, ಸಾಕ್ಷಾತ್ ವಿಶಾಲಾಕ್ಷಿ ಅಮ್ಮನವ್ರೆ ಬಂದ್ರೂನು ನೈನಿನ ಈ ತರ ಬಿಹೇವ್ ಮಾಡ್ತಿರೋದು ಅಂತ ಶಾಕ್ ಆಗೋಗ್ತಾರೆ. ವಿಶಾಲಾಕ್ಷಿ, ಯಾವಾಗ ಬನ್ನಿಮ್ಮ? ನಾನ್ ಬರೋದು ಅಂದ್ರೆ ಏನಪ್ಪ, ಯಾವಾಗ್ಲೂ ನಿನ್ ಜೊತೆನೆ ಇರ್ತೀನಲ್ವಾ? ನಿನಗೂ ಕೂಡ ತಲೆಗೇನಾದ್ರೂ ಏಟಾಗಿದ್ಯಾ ಹೇಗೆ? ಇದ್ರಲ್ಲಿ ಜೋಕ್ ಏನಿತ್ತಪ್ಪ ಜೋಗಯ್ಯ? ಯಾಕೆ ಹಾಗೆ ನಗ್ತಿರೋದು? ಮಾಯಾವಿ ಹುಡುಗಿ ಕೂಡ ನೈನಿ ತರ ವಿಚಿತ್ರವಾಗಿ ಮಾತಾಡಿದ್ಕೆ ನಗು ಬಂದಿದ್ದು. ನನ್ನ ಹೆಸರು ನೆನೆಸ್ಕೊಂಡ್ರೆ ನಿಮ್ ಮನ್ಸೆಲ್ಲ ಇದ್ದ ಹಾಗೆ ಅಲ್ವಾ? ಹಾಗಿದ್ದಾಗ ನಾನ್ ಎಲ್ಲಿಂದಾನೂ ಬರೋದು ಅಂದ್ರೆ ಏನು ಅಂತ ಅಂದೆ. ಮಾತಾಡೋದ್ ಕಲ್ತಿರೋದ್ರಿಂದ 4 ಮನೆಗ್ ಹೋಗಿ ಹೊಟ್ಟೆ ತುಂಬಿಸ್ಕೊಂಡು ಊರಿಗೆ ಹೋಗ್ತೀಯ. ನೈನಮ್ಮ ಬರ್ತಿದ್ದಾಳೆ. ಹಾಫ್ ಸ್ಯಾರಿ ಉಟ್ಕೊಂಡಿದ್ರೆ ನೈನಿ ಅಲ್ಲಮ್ಮವ. ಹೌದು. ನಿನಗ್ ಗೊತ್ತಾ? ನಾನೇ ಅವಳು ಗೊತ್ತು. ಅರ್ಥ ಆಗ್ಲಿಲ್ಲ. ಅರ್ಥ ಆಗುತ್ತೆ ನಿಧಾನವಾಗಿ. ನೈನಿ, ಯಾರು ಬಂದಿದ್ದಾರೆ ಅಂತ ನೋಡು. ಅಮ್ಮ ಮಹಾಕಾಳಿ. ಮಹಾಕಾಳಿನ? ಹೌದು ಚಿಕ್ಕಪ್ಪ, ನಾವೆಷ್ಟು ಪುಣ್ಯ ಮಾಡಿದ್ರೆ ನಮಗ್ ಮಹಾಕಾಳಿ ದರ್ಶನ ಆಗುತ್ತೆ ಅಂತ ಗೊತ್ತಾ? ಈ ಮಹಾಕಾಳಿ ಯಾರು ಮಾಮ್? ನನ್ನ ಅತ್ತೆ ಮಗಳ, ನನಗೇನೋ ಗೊತ್ತು. ನೀನ್ ಹಾಗೆ ನಗ್ಬೇಡಮ್ಮ, ಭಯ ಆಗತ್ತೆ. ಭಯ ಯಾಕೆ? ನಯನಿಗೆ ಆಕ್ಸಿಡೆಂಟ್ ಆಗಿರೋದು, ಇವಳ್ಗಲ್ಲ ಅಂತಿದ್ಯಾ? ಅವಳ ನೈನಮ್ಮ ಅಲ್ವಾ? ಆ ಅಮ್ಮನ ಹೆಸರು ತ್ರಿನಯಿನಿ, ಈ ಅಮ್ಮನ ಹೆಸರು ತ್ರಿನೇತ್ರಿ.
ನೋಡ್ಬೋದು ಅಂತಂದ್ರೆ ನಯನಿನೇ ಅಲ್ವಾ? ಸ್ವಲ್ಪ ಹೊತ್ತು ನಯನಿ ತರಾನೇ ಇರ್ತಾಳೆ, ಇನ್ ಸ್ವಲ್ಪ ಹೊತ್ತಿಗೆ ನಯನಿನೇ ಅಲ್ಲ ಅಂತಾಳೆ. ಹಾ, ತಂಗ್ಯವ್ವ, ನಮ್ಗೆ ಯಾಕವ್ವ ಈ ಪರೀಕ್ಷೆ? ನಾಟಕ ಆಡ್ತಾ ಇದಾರೆ ಮಾವ. ವಿಕ್ರಾಂತ್, ಆತ್ರ ಬಿದ್ದು ಮಾತಾಡಬಾರ್ದು. ನೈನಿಗೆ ಹೇಳಿದ್ರೆ ನಾನು ಅರ್ಥ ಮಾಡ್ಕೋಬಲ್ಲೆ. ಚಿಕ್ಕ ಹುಡುಗಿ ವಿಶಾಲಾಕ್ಷಿನಂದ್ರೆ ನಾನು ಸುಮ್ಮನಿರಲ್ಲ. ಅಪ್ಪ, ನಾಟಕ ಮಾಡ್ತಿರೋದು ನಾನಲ್ಲ, ಈ ಅಮ್ಮನೂ ಅಲ್ಲ. ಮತ್ ಇನ್ಯಾರು ಆಡ್ತಿರೋದು? ನಮ್ಮತ್ತೆ ಮತ್ತವ್ರ ಮಗನ? ಯಾವಾಗ ನೋಡಿದ್ರು ನಮ್ಮನ್ನ ಅನ್ನೋದೇ ನಿನ್ ಕೆಲ್ಸನಾ? ನೀವು ಸುಮ್ನಿರಿ ಮ್ಯಾಮ್. ಹೇಳಮ್ಮ. ಅಯ್ಯೋ, ಯಾರು ನಾಟಕ ಆಡ್ತಿರೋದು? ನಿನ್ ತಮ್ಮ ವಿಕ್ರಾಂತ್ ಚಿಕ್ಕಪ್ಪ. ವಿಕ್ರಾಂತನ